ವಡಗೇರ. ದಾನಗಳಲ್ಲಿಯೇ ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು. ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಯಾದಗಿರಿ ನಗರದ ನಾಯ್ಕೋಡಿ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ರಾಹುಲ್ ಎಸ್ ನಾಯ್ಕೋಡಿ ಹೇಳಿದರು. ವಡಗೇರ ಪಟ್ಟಣದ ಅಂಬಾ ಮಹೇಶ್ವರಿ ದೇವಸ್ಥಾನ ಆವರಣದಲ್ಲಿ ಶ್ರೀ ಅಂಬಾ ಮಹೇಶ್ವರಿ ಜಾತ್ರಾ ಮಹೋತ್ಸವ ಅಂಗವಾಗಿ ನವಚೇತನ ಟ್ರಸ್ಟ್, ವಡಗೇರ ಗೆಳೆಯರ ಬಳಗ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಕ್ತ ನಿಧಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ರಕ್ತದಾನದಿಂದ ಮತ್ತೊಬ್ಬರ ಜೀವ ಉಳಿಸಿದ ಪುಣ್ಯ ಸಿಗುತ್ತದೆ. ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಇಒ ಹಾಗೂ ಪಿಎಸ್ಐ ಮೈಬೂಬಾ ಅಲಿ ಸ್ವತಃ ತಾವೇ ರಕ್ತದಾನ ಮಾಡಿ ಚಾಲನೆ ನೀಡಿ ಮಾತನಾಡಿದರು. ಪಿಎಸ್ಐ ಮೈಬೂಬಾ ಅಲಿ ಮಾತನಾಡಿ, ಅನಾರೋಗ್ಯ ಸಂದರ್ಭದಲ್ಲಿ ಎಷ್ಟೋ ಬಡವರು ರಕ್ತ ಕೊಳ್ಳಲು ಆಗದೆ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುತ್ತಾರೆ. ಬಡವರಿಗೆ ಅನುಕೂಲವಾಗಲು ಆಗಾಗ ಇಂತಹ ಆರೋಗ್ಯ ಶಿಬಿರದಿಂದ ಸಂಗ್ರಹವಾಗುವ ರಕ್ತದಾನದಿಂದ ಮತ್ತೊಂದು ಜೀವನ ಉಳಿಸಿದ ಶ್ರೇಯಸ್ಸು ನಿಮ್ಮದಾಗುತ್ತದೆ. ಯಾರೂ ಕೂಡ ಆತಂಕ, ಭಯ ಪಡದೆ ಆರೋಗ್ಯವಂತರು ರಕ್ತದಾನ ಶಿಬಿರಗಳಲ್ಲಿ ಭಾಗವಹಿಸಿ ರಕ್ತದಾನ ಮಾಡಲು ಸಲಹೆ ನೀಡಿದರು. ನವಚೇತನ ಟ್ರಸ್ಟ್ ಅಧ್ಯಕ್ಷ ನಿಂಗಣ್ಣ ಜಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ 65 ಜನವರಿ ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಸಂಕೀನ್, ಡಾಕ್ಟರ್ ಸುಭಾಷ್ ಕರಣಿಗಿ, ಶ್ರೀನಿವಾಸ್ ರಾವ್ ಕುಲಕರ್ಣಿ, ಗೌರಿಶಂಕರ್ ಸ್ವಾಮಿ ಹಿರೇಮಠ, ಡಾಕ್ಟರ್ ಪ್ರಿಯದರ್ಶಿನಿ, ಮರೆಪ್ಪ ಜಡಿ, ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ಕರಿಕಳ್ಳಿ, ಡಾಕ್ಟರ್ ಸಂಜು ಚೌಕಿಮಠ, ಅಶೋಕ ಮುಸ್ತಾಜಿರ್, ಡಾಕ್ಟರ್ ಮರೆಪ್ಪ ನಾಟೇಕಾರ, ಬಸವರಾಜ್ ನೀಲಹಳ್ಳಿ, ರಾಜಶೇಖರ್ ಕಾಡಂನೋರ್, ಶಿವರಾಜ್ ಬಾಗೂರ್, ಡಿಡಿಯು ಪ್ರಾಂಶುಪಾಲ ಸಜೀಶ್ ರಾಜ್, ಮಲ್ಲು ಪಾಲಿಸ್ ಪಾಟೀಲ್, ಹಣಮಂತರಾಯ ಜಡಿ, ಸಂಗು ಗೌಡಮಾಲಿ ಪಾಟೀಲ್, ಅಬ್ದುಲ್ ಚಿಗಾನೂರ, ಮಲ್ಲಣ್ಣ ನೀಲಳ್ಳಿ, ಮಂಜುನಾಥ್ ರೆಡ್ಡಿ ಚೆನ್ನೂರು, ಈಶಪ್ಪ ವಿಶ್ವಕರ್ಮ ಬ್ಲಡ್ ಬ್ಯಾಂಕ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಗೆಳೆಯರ ಬಳಗದವರು ಪಟ್ಟಣದ ಮುಖಂಡರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ನಿವೃತ್ತ ಸಾರಿಗೆ ಕಂಟ್ರೋಲರ್ ಹೊನ್ನಪ್ಪ ವಿಶ್ವಕರ್ಮ ನಿರೂಪಿಸಿ ವಂದಿಸಿದರು. ವರದಿಗಾರರು ನಿಂಗಣ್ಣ ಜಡಿ, ವಡಗೇರ. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಮತ್ತೆ ಉತ್ಪನ್ನ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ತಾಜಾವಾಗಿರೋ ರಕ್ತ ಯಾವಾಗಲೂ ಸಂಚಲನದಲ್ಲೇ ಇರುತ್ತೆ. ವರ್ಷದಲ್ಲಿ 4 ಬಾರಿ ನಾವು ರಕ್ತದಾನ ಮಾಡ್ಬೋದು. 1 ಪಾಯಿಂಟ್ ರಕ್ತ ನೀವು ದಾನ ಮಾಡಿದರೆ 100 ಜೀವ ಉಳಿತವೆ. ಇದು ಬಹಳ ಮುಖ್ಯವಾದ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ.